ಎಲ್ಲರಿಗೂ ನಮಸ್ಕಾರ. ನಾನು ಯಾರಂತ ಮರ್ತೀರೇನ್ರಿ? ನಾನು ಸಂಗ್ಯ, ಬಸವಕ್ಕದವಲ್ಲ ಅವ್ರ ತಮ್ಮ. ಅರ್ಥಾತ್ ಈ ಕತೆಗೆ ನಾನೇ ಶಕುನಿ. ನನ್ನ ಮರಿಬೇಡ್ರಿ ಪ್ಯಾಯಪ್ಪ ಎಲ್ಲರ. ಬಂದಿನಿ ಊರಿಗೆ. ನಾನು ಇಲ್ದಾಗ ಏನೇನಾಗೈತೆ ಊರಾಗ ಬಂದಿನಿ ಎಲ್ಲ ತಿಳ್ಕೊಳಮ್ಮ. ನಾನು ಕಾಲಿಟ್ನೆ ಅಂದ್ರೆ ಊರಾಗ ಒಂದು ಹುಲ್ಲು ಕಡ್ಡಿನ ಬೆಳೆಯಲ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಹಾ ಏನಪ್ಪ ಸಂಘ ಮಹಾರಾಜರು ಭಾಳ ದಿನ ಆದ್ಮೇಲೆ ಊರಿಗೆ ಆಗಮಿಸ್ಬಿಟ್ರಿ. ಯಾಕಲ್ಲ ಬಾಡಿ ಹೊಟ್ಟೆ ಕಾಣಲಿಲ್ಲ, ಎಲ್ಲಿಗೋಗಿದ್ದೀರಕ್ಕ? ಯಾರ ಇರಮಕ್ಕ ನಂದೇನಿದೆ ಊರನವ. ನಮ್ಮ ಅಕ್ಕನ ಕೊಟ್ಟಿವಿ ಅಷ್ಟ, ಬಂದು ಹೋಗೋದು ಮಾಡ್ತಿರ್ಬೇಕಷ್ಟ. ಏನಿದೆ ಊರನ್ನ ನಮ್ದು ಏನಾರ ಬಂದು ಇಲ್ಲಿರಕ. ಅಲ್ಲ, ಅಕ್ಕನ ಕೊಟ್ಟರೆ ಎದಕ್ಕೆ ಬರ್ಬೇಕು? ಯಾವ್ದೋ ಒಂದ್ಸಲ ಬರ್ಬೇಕು, ಹೋಗ್ಬೇಕಷ್ಟ. ಅದ ನೀನು ಬಂದೆ ಅಂದ್ರೆ ಎಲ್ಲಾರ ಬೆಂಕಿ ಹೆಚ್ಚಿ ಹೋಗ್ತಿದ್ ನೋಡಲ್ಲ. ಹೆಂಗಲ್ಲ ಮಾಡಿ ಮನೆ ಬೆಂಕಿ ಹಚ್ಕೊಂಡಿರ್ತಾರಲ್ಲ, ನಿಮ್ಗೆ ಚಲೋ ಆಗ್ತಾನ. ಅದೇನೋ ಅಂತಾರ, ಇದ್ಲೇ ಮಸಿಗೆ ಬಿದ್ದು ಹೇಳ್ತಂತ. ಅದ್ರಂಗಾಯ್ತು ನಿನ್ನ ಕತೆ ನೀನು ಹೇಳೋದು ಕೇಳಿದ್ರೆ. ಅಲ್ಲ, ನೀನೇನು ದೊಡ್ಡ ಸುದ್ದೊಳಕ್ಕೆ. ನೀನು ಎಷ್ಟು ಮನೆಗೆ ನಾನು ಅವಾಗವಾಗ ಬಂದು ಹಚ್ಚೋದು. ನೀನು ಈಗಲೇ ಎಷ್ಟು ಮನೆಗೆ ಹಚ್ಚಿದ್ ನೀನು. ನನಗೆ ಹೇಳಕ್ಕೆ ಬರ್ತದೆ ಬುದ್ಧಿ. ಇನ್ನೂ ಗೊತ್ತಿಲ್ಲ ಅಂದ್ರೆ ಎಷ್ಟು ಇರ್ತಿತ್ತಾನೆ. ಇಬ್ಬರು ಸೇರಿ ಎಷ್ಟು ಮನೆಗೆ ಹಚ್ಚಿವಿ. ಸುಮ್ಮನೆ ಕುಂತೊಳಗೆ ನಾನೇ ನೀನು ನೋಡಿದೆ ತಲ್ಲ, ಬಂದ್ಬಿಟ್ಲಿಲ್ಲ. ಎಲ್ಲ ಗೊತ್ತೈತೆ ಅದ್ರ ಸಲಗ ಬಂದಿರೋದು. ಅಲ್ಲಿ ಆಗ ಚಿಮ್ಮಣ್ಣೆ ಹೆಚ್ಚಿ ಬಂದೀನಿ, ಬೆಂಕಿನ ಸಣ್ಣಗೆ ಹೆಚ್ಚಿನಿ, ಉರಿಯಾಕತ್ತೈತವೆ. ಬಂದು ಇಲ್ಲಿಗೆ ದಗ್ಗಂತ ತಿಳ್ಬೇಕು. ಅದಕ್ಕೆ ಮುಂಚೆಗೆ ನೋಡ್ಕೊಂಡು ಹೋಗಕ್ಕೆ ಬಂದೀನಿ, ಹೆಂಗೆ ಹತ್ತಿಸ್ಬೇಕಿಲ್ಲ ಅಂತೇಳಿ. ನಾನು ಎಷ್ಟು ಪ್ರಯತ್ನ ಪಟ್ಟನಲ್ಲ ಇದನ್ನು ಮುರಕ. ಒಂದೊಂದು ಚೂರು ಮುದಕಿ ಕಟ್ಟಲೆ ಏನೇನೋ ಎಲ್ಲ ಮಾಡಿದ್ನಿ. ಆಮೇಲೆ ಅದು ಹೆಂಗೆ ಏನೋ ಗೊತ್ತಾಗ್ಬಿಡುತ್ತೆ. ನಾನು ಬೇಕಾದಷ್ಟು ಪ್ರಯತ್ನ ಪಟ್ಟಣ ಮಾಡು. ನಾನು ಮನೆತನ ಬಂದು ಜಗಾಡಿ ಬಡ್ಕೊಂಡು ಹೋದ್ರು ಅಂದ್ರೆ ನಾನು ಮತ್ತೆ ಚೂರು ಮೈಕಿನಲ್ಲಿ ಕರ್ಕೊಂಡು ಎಲ್ಲ ಮಾಡಿ ಬೇಕಾದಷ್ಟು ಮಾಡಷ್ಟು ಮಾಡಿದ್ನಪ್ಪ. ನಾನು ನಿಂದ್ರಸಕ್ಕೆ ಆಗಲ್ಲ ನನಗಂತೂ. ನನಗೇನು ಅವ್ರ ಮೇಲೆ ಏನು ದ್ವೇಷ ಇಲ್ಲ, ನನಗೊಂಥರ ಮಜಾ ಇಂಥವ್ರಿಗೆ. ನನಗೇನು ಅವ್ರ ಮೇಲೆ ಏನು ಪ್ರತ್ಯೇಕವಾಗಿ, ಅವ್ರ ಮೇಲೆ ನನಗೇನು ವೈಯಕ್ತಿಕವಾಗಿಲ್ಲ. ನನಗೊಂಥರ ಇಂಥವೆಲ್ಲ ನೋಡ್ತಿರ್ಬೇಕಂತ. ನಿನಗೇನು ವೈಯಕ್ತಿಕವಾಗಿ ಐತಿ ಏನೋ ಬಿಟ್ಟೈತೆ ಗೊತ್ತಿಲ್ಲ. ನನಗಂತೂ ಒಂಥರ ಸಹಾಯ ಮಾಡಕತ್ತೀನಿ. ನೀನು ಇಬ್ಬರು ಸೇರಿ ಒಟ್ಟು ಏನೋ ಒಂದು ಏನು ಇಂಥ ಒಟ್ಟೆ ಬೇಕಲ್ಲ ಅಂತೆಲ್ಲ ನಾನು ಹುಡುಕಿ ಕೊಡ್ತೀನಿ. ನಾನು ನಿನಗೆಲ್ಲ ಕೆಲವು ಸಲಹೆಗಳನ್ನು ಕೊಡ್ತೀನಿ, ಹೆಂಗೆ ಮಾಡೋಕೆ ಏನು ಇಂಥಕ್ಕೆಲ್ಲ. ನಿನಗೊಂದು ಜಗಳ ಚಕ್ಕದಕ್ಕೆ ಇದಕ್ಕೆ ಆಯಿತಾ? ನೀನೇನು ಇದು ಮಾಡ್ಕೋಬೇಡ. ಅದಕ್ಕೆ ನೋಡಿ ನನ್ನನ್ನು ಕರೆದಲ್ಲಟ್ಟ. ಈಗ ಓಣಿಗಿದ್ದಾಗ ಅವರು ಅಸಂಗವನ್ನು, ಗೌರಮ್ಮನ, ರಾಜೇಶ್ವರಿ ಎಲ್ಲರನ್ನು ಕರೆದ ನನ್ನ ಕರೆದಲ್ಲಟ್ಟ. ಹೋಗ್ಲಿ ಬಿಡು, ಯಾಕೆ ತಿಳ್ಕೇಶ್ ಅಂತ ಈ ತಿಳ್ಕೇಶ್ ಹಾಕೋಬೇಡ. ಕರೆದ್ರೆ ಕರ್ಲಿ, ಬಿಟ್ಲಿ. ನೀನು ಯಾಕೆ ತಿಳ್ಕೇಶ್ ಅಂತಿದ್ದಿ? ಸುಮ್ಮನೆ ಬಿಡು. ನಮ್ದು ಏನಿರ್ತದೆ ಅದನ್ನು ನಾವು ಮಾಡೋಣ. ಹೌದು, ಯಾವಾಗ ಬರ್ತಾವಂತ ಬಸಮ್ಮಕ್ಕ? ಯಾವಾಗ ಬಾಣತನ ಮುಗಿತ್ತು ಅಂತ ಯಾವಾಗ ಬರ್ತಾಳೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಬರ್ತಾಳೆ ಅಂತ ನೋಡು. ಕರೆಂಡ್ ಹಾಕಿದ್ರೆ ಚಲಪ್ಪ ಅವ್ರ ಮನೆಗೆ ಹೋಗ್ರು. ಶಾಣವನ್ನ ನನ್ನ ಮಾತು ಕೇಳಲ್ಲ, ಈ ನಾಗಮ್ಮನ ನನ್ನಂದ್ರೆ ಅಟ್ಟ ಸೇರಲ್ಲ, ಮನೆಕಂತ ಬಡ್ಡಿ ಸೇರಲ್ಲ. ಬಸಮ್ಮಕ್ಕಿದ್ಲಪ್ಪ ಅಂದ್ರೆ ಅವ್ರ ಮನೆಗೆ ಹೋಗೋದಕ್ಕೆ ನನ್ನ ಮಾತು ಕೇಳ್ತಾಳೆ. ಅದು ಮನೆ ಚಂದ ಅನಿಸುತ್ತವಾಗ. ಆಯ್ತು ಬರ್ತಾಳೆ ಅಂದಂಗೆ. ನಿನ್ನ ಮಗಳಿಗೆ ಗಂಡಿಗೆ ನೋಡಲ್ಲ? ನಾಗಲ್ಲ ಮದುವೆ ವಯಸ್ಸಿಗೆ ಬಂದಾಳಪ್ಪ, ನೋಡ್ತೀರ? ನೋಡಲ್ಲ? ಅದೊಂದೈತಪ್ಪ, ನೋಡ್ಬೇಕು. ಏನು ಮಾಡಲ್ಲ, ನಡಬೇಕಲ್ಲ, ನೋಡ್ಬೇಕು. ಮದುವೆ ವಯಸ್ಸಿಗೆ ಬಂದಲ್ಲಿ ಮದುವೆ ಮಾಡಿಬಿಡೋಕಪ್ಪ, ಭಾಳ ದಿನ ಬಿಡ್ಬಾರ್ದು ಇದ್ರಂಗೆ. ನೀನು ಸಂಚಿಲ್ಲ ಮಾಡಿದ ನೀನು ಮದುವೆ ಮಾಡ್ಕೋಬೇಕಪ್ಪ, ಅಲ್ಲಿ ಮದುವೆ ಆಗ್ತೀರಿ. ಅದಕ್ಕೆ ಕೊಟ್ಟು ನಿನ್ನ ಮಗಳು ನನಗೆ. ಏನಂದೆ? ಏನಿಲ್ಲ ನಕಲಿಗೆ ಇಂಥವನ್ನ ಕೇಳಿದಂತ ಇಟ್ಕೊಳ್ಳ ಸಂಜೆ ಹಾಕತ್ತೀನಿ. ಎಲ್ಲ ಮನುಷ್ಯನಾಗ ಇಟ್ಕೊಂಡು ಏನು ಇದು ಮಾಡಕತ್ತೀನಿ. ನಾನು ಮಾತ್ರ ಸುಮ್ಮನೆ ಇರಲ್ಲ. ಇರೋ ಒಂದು ದಿನ ಮುಖ ನಿನಗೆ ತೋರ್ಸೋಕ್ಕಾಗತ್ತೆ ಅಷ್ಟೇ. ಇಲ್ಲ ಹೇಳವೇ, ಯಾಕೆ ತಿಳ್ಕಿಟ್ಟಿಲ್ಲ. ಅಯ್ಯೋ, ಇವೆಲ್ಲ ಅವೇನು ರಾಹುಕೇತುಗಳು ಒಂದೇ ಕಡೆ ಸೇರಿದಂಗೆ ಆಗ್ಬಿಟ್ಟಲ್ಲ. ಈ ಸ್ವಾಮಿ ಎದಕ್ಕೆ ಬಂದು ಮತ್ತೆ ಊರಿಗೆ ಒದ್ದು ಕಳಿಸಿ ನೋಡಿದ್ರು ಮೊನ್ನೆ. ಮತ್ತೆ ಇವನು ಎದ್ದಪ್ಪ ಅಂದ್ರೆ ಇಡೀ ಊರ ಕೊಲಿಗಾಡ್ತೈತೆ. ಇವಳೊಬ್ಬಳಲ್ಲ ಚೆನ್ನಾಗಿ, ಇವಳೊಬ್ಬಳು ಇವನೊಬ್ಬಳು ಇಬ್ಬರು ಒಂಥರ ಊರಿಗೆ ಒಂಥರ ಇವು ಪಾಪಸ್ ಕೇಳಿದ್ದಂಗೆ. ಇವನ್ನ ಊರಿಗೆ ತಗೊಂಡು ಸುಟ್ಟು ಹಾಕ್ಬಿಡತ್ತೆ. ಇವ್ರನ್ನ ಚಪ್ಪಲಿ ತಗೊಂಡು ನೋಡಿತಾನೆ. ಇವಳಿಗೆ ನೋಡೋದೇನೆ. ಇವು ಕೊಟ್ಟ ಬುದ್ಧಿನೇ ಬರಲ್ಲ. ಏನು ಮಾಡಕ್ಕೆ? ಇನ್ನು ಮುಂದೆ ನಂದು ಶುಕ್ರದೇಶ ಶುರುವಾಯ್ತು ಅಂತ ಇಟ್ಕೊಳ್ಬೆ ಇರಮ್ಮಕ್ಕ. ಎಲ್ಲ ಒಳ್ಳೇದು ನನಗೆ ಇನ್ನು ಮುಂದೆ. ಈ ಒಂದು ಕ್ಷಣದಿಂದಲೇ ನನಗೊಂದು ಶುಕ್ರದೇಶ ಸ್ಟಾರ್ಟ್ ಆಗುತ್ತೆ ಅಂತ ನೀನು ಇಟ್ಕೊ. ಯವ್ವ ಸತ್ಯವ್ವ. ನಾನು ಯಾವ್ದು ಎಮ್ಮೆ ಇತ್ತಿರಪ್ಪ ನನಗಿದು ಸತ್ಯವ್ವ. ಸತ್ಯ ನಾನು. ಯಪ್ಪ ಯವ್ವ ಆಶೀರ್ವಾದ ತಗೊಳಕ್ಕೆ ಅವ್ನು ಬಿದ್ದನವೇ. ಯಾವುದೊಂದು ಎಮ್ಮೆ ಒತ್ತಿ ನೋಡಿಂದ ನನಗೆ. ಏನಿನ್ನ ನಮ್ಮನ್ನು ಕೂಡ್ಮುದೇಳೆ
ಎದು ಕೊಡ್ದೆ ನನಗೆ ಎದಕ್ಕೆ ಒದ್ದಿ ಅವಾಗ ಓದ್ಸಲ ಬಂದಾಗ ಹಿಂಗೆ ಏನೋ ಒಂದು ಅಂದು ಇದು ಮಾಡಿದ್ದು ನನಗೆ ನಿನಗೆ ಏನು ಮಾಡಿ ನಾನು ನಿಮ್ಮ ನನಗೆ ಅದಕ್ಕಿಂತ ಪರಿ ಕಾಡ್ತಿದ್ದೆ ಅದಕ್ಕೆ ಒದ್ದೀಗ ನನಗೆ ಅದನ್ನ ಬೇಕೀಗ ನನಗೆ ಹೇಳು ನೀನು ಇದು ಒಳ್ಳೆ ಚಲೋ ಆಯ್ತು ಹಂಗಾರೆ ಎದಕ್ಕೆ ಬಿದ್ದೆ ನನಗೆ ಅಂತಂದ್ರೆ ನಾನು ಪಕ್ಕ ಅಂತ ಒದ್ದೆ ನೀನು ಹೋಗಿ ಬಿದ್ದಿ ಎದಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ ನಾನು ಒದ್ದೆ ನಾನು ಒಂದು ಸಲ ಹೋಗಿ ಬಿದ್ದೆ ನೀನು ಅಷ್ಟೇ ನೀನು ಎದಕ್ಕೆ ಬಿದ್ದೆ ಅಂತೇನು ಒಳ್ಳೆ ಹಿಂಗೆ ಕೇಳಕತ್ತಿದ್ದೆ ನಾನು ಒಂದು ಸಲ ಬಿದ್ದಿದ್ದೆಲ್ಲ ನೀನು ಹೊಂಟು ಬಿಡಿದವನೇ ಇಲ್ಲಾಂದ್ರೆ ಎದಕ್ಕೆ ಬರ್ತಿದ್ದೆ ಯಪ್ಪ ಈ ಮುದಕ್ಕೆ ಕೂಡ ಈಕೆ ಹೋಗಿನ ಎದಕ್ಕೆ ಒದ್ದೆ ಅಂತ ಕೇಳಿದ್ರೆ ಎದಕ್ಕೆ ಬಿದ್ದೆ ಅಂತ ನನಗೆ ಗೊತ್ತಿಲ್ಲ ನಾನು ಒಂದು ಸಲ ಬಿದ್ದಿದ್ದೆ ಅಂತ ಹೇಳಿ ಅದು ಎದಕ್ಕೆ ಒದ್ದಿ ನನಗೆ ಅದನ್ನ ಹೇಳಿ ನಾನು ಏನು ಅಂತೀಯಪ್ಪ ಕೇಳವಲ್ದಟ್ಟ ಏನು ಹೇಳಂಗಿದ್ರೆ ಸ್ವಲ್ಪ ಜೋರಾಗಿ ಹೇಳ್ಬೇಕು ಅಲ್ಲೇ ಗುನುಗುನು ಅಂತಿದ್ದಲ್ಲ ಜೋರಾಗಿ ಹೇಳಿದ್ರೆ ನಮ್ಗೆ ಕೇಳ್ತೈತೆ ಇಲ್ಲಪ್ಪ ನಮಗೇನು ಗೊತ್ತಾಗಲ್ಲ ಅಲ್ಲೇ ಮಾತಾಡಿದ್ರೆ ಹೆಂಗೆ ಕೇಳ್ತೈತಲ್ಲ ಬೇವರ್ಸಿ ಬಂದು ಜೋರಾಗಿ ಮಾತಾಡೋಕಪ್ಪ ನನ್ನ ಬೇವರ್ಸಿ ಅಂತ ನಾನು ಮುದ್ದೆ ನೀನ ಬೇವರ್ಸಿ ನಿಮ್ಮಪ್ಪ ಬೇವರ್ಸಿ ನಿಮ್ಮ ಕಾಂದನ್ ಬೇವರ್ಸಿ ನಿಮ್ದು ಬೇವರ್ಸಿಗೆ ಕಾಂದನ ಅನ್ನಕತ್ತಿದ ಹೌದು ಅದು ಎಲ್ಲರಿಗೂ ಗೊತ್ತಿರೋದೈತಿ ನಿಮ್ಮ ಬೇವರ್ಸಿಗೆ ಕಾಂದನ ಅಂತೇಳಿ ಆದರೆ ಎಲ್ಲ ಇಡೀ ಊರು ಮಂದಿಗೆ ಗೊತ್ತಾಗ್ಬಿಡು ಒಳ್ಳೆ ನೀವು ಏಕೆಂತ ಗೆಡ್ತಾನಲ್ಲ ಜಿಟ್ಟೆ ಏಕೆಂದ್ರೆ ಬರಲಿಲ್ಲ ಇಡೀ ಊರು ಮಂದಿ ಅಂತಾರೆ ಬಿಡು ಮತ್ತು ನೀವು ಏಕೆಂದ್ರೆ ಗೆಡಿದ್ರೆ ಚಲೋ ಅನ್ಸಲ್ಲ ನೋಡಪ್ಪ ಇದು ಏನು ನೋಡಿ ನಿನಗೆ ಅನುಕೂಲ ಲಬ್ಬ ಒಯ್ಕೆ ಮುದಕ್ಕೆ ಕೂಡ ಮಾತಾಡ್ಕೊಂತ ಕುಂತ್ಕೊಂಡು ಯಪ್ಪ ನನಗಂತೂ ತಲೆ ಕೆಟ್ಟೋಯ್ತು ಈ ಊರಿಗೆ ಇದು ಒಂದು ಮುದಕ್ಕೆ ಸಲ ನನಗೆ ಬರೋಕೊಲ್ಲಿ ಅನಿಸ್ತೈತಪ್ಪ ನನಗೆ ಒಟ್ಟೆ ಈ ಮುದಕ್ಕೆ ಸಲಕ್ಕೆ ಬಂದರೆ ಇದಕ್ಕೆ ಒತ್ತೆ ಏನೋ ಗೊತ್ತಿಲ್ಲ ನೋಡಿ ಸುಮ್ಮನೆ ಬಂದು ನಿಂತಕ್ಕೆ ಒದ್ದು ಬಿಡ್ತಿ ಬಂದುಬಿದ್ದೆ ಎದಕ್ಕೆ ಒದ್ದೆ ಅಂತ ಕೇಳಕತ್ತೀನಿ ಏನೇನು ಹೇಳವಲ್ದು ಏನಾರು ಒಂದು ಹೇಳಿದ್ರೆ ಏನಾರು ಅಂತ ತಿಕ್ಕಂತತೆ ನನಗಂತೂ ಈ ಊರಿಗೆ ಬರೋಕೆ ಒಂದು ನಾನು ದೃಷ್ಟಿಗೊಂಬಿದು ಊರಿಗೆ ನನಗೆ ತಲೆ ಕೆಟ್ಟು ಹೊಡ್ತೈತಿ ಈ ಮುದ್ದೆ ಒಂದೊಂದು ಸಲ ಅನಿಸ್ತೈತೆ ನನಗೆ ಆ ಮನೆಯನ್ನು ಈ ಮುದಿಯಕದೇ ಕಾಯಕತ್ತೈತೆ ಅಂತ ಯಾವುದೋ ಒಂದು ರೂಪದಾಗ ಹೇಳೋಕ್ಕಾಗಲ್ಲ ಇದ್ದಿರ್ತೈತೆ ಇಂಥವು ಎಷ್ಟೇ ನಾಯಿಗಳ ಕಾಯಿಲೆ ಅದನ್ನೆಲ್ಲ ಮುರಿದು ನನ್ನ ಸೇಡು ತೀರ್ಸೋವನೆ ಹೋಗಲಿ ಮುದಿಗುವೆ ನಿನ್ನ ಸುಮ್ಮನೆ ಬಿಡ್ತಾನೆ ತಿಕ್ಕಡೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ ಅಂದೆಲ್ಲ ಒಂದಿನ ನೋಡ್ಕೊಂತಾನೆ ಏನು ನನಗೆ ಮದುವೆ ಅಂತೀಯ ನಿನ್ನ ಮನೆಗೆ ಒಂದು ಅಡ್ರೆ ಬರುತ್ತೆ ತಡೆಯಲ್ಲ ನೀನು ಏನಾರು ಒಂದು ಬೆಳಗ್ಗೆ ತಂಬರ್ತಾನೆ ತಡೆ ನಿನ್ನ ಐತೆ ನೀನು ಯಪ್ಪ ಇನ್ನು ಉಳಿಗಾಲಿಲ್ಲ ನನಗೆ ನಾನಂತರ ಇಲ್ಲಿ ಇರೋಲ್ಲ ಇರೋಮಕ್ಕ ನಾವು ಓದ್ತಾವ ನನಗೆ ಇದು ಮುಗಿದು ಬಿಡಲಿಲ್ಲ ನಾನು ಓದ್ತಾವ ಅಯ್ಯಪ್ಪ ನಿಮಗೆ ಸುಮ್ಮನೆ ನಿಂತದೆ ಒದ್ದು ಕೇಸಿ ಎಲ್ಲಿದ್ದು ಉಚ್ಚಾಟ ಬಿಸಿಬಿಡ್ತಿ ಕೆಳಗಿಸಿಬಿಡ್ತಿ ಅವನಿಗಂತ ತಲೆ ಕೆಟ್ಟು ಹೊಡೆಯಬಿಟ್ಟ ನಿಂದಲಾರ್ದ ಹೊಡೆಯಬಿಟ್ಟವನು ಇನ್ನು ನನ್ನ ನೋಡಿ ಸುಮ್ಮನೆ ಬಿಡಲ್ಲಪ್ಪ ಮುಂಜಾನೆ ಒಂದ್ಸಲ ಸಸಿ ಕೂಡ ಮಾತಾಡ್ಕೊಂಡು ತಿಂತೆ ಮಂಗಳ ಆಗ್ತೈತೆ ಇನ್ನು ನಾನು ಬಿಡಲ್ಲಪ್ಪ ನಾನು ಹೋಗ್ಬಿಡ್ತೀನಿ ಯಾಕೆ ಬೇಕಿದ್ಕೊಂಡು ಇಲ್ಲಿರೋ ಸುಮ್ಮನೆ ತಲೆ ಹಿಡಿಸ್ತೈತೆ ಒಂದ ಸಲ ಹೆಂಗೆ ಹೊಡೆಯೋದು ನೋಡಿದ್ರು ಏನೋ ಒಂದು ಮಸ್ಲತ್ತು ಮಾಡಕತ್ತಿದ್ರು ಇಬ್ಬರು ಸೇರ್ಕೊಂಡು ಆದ್ರೆ ಒಂದು ಚೂರು ಕೇಸ್ತೀನಿ ಸೈಡ್ ತೀರ್ಸಂದು ನಾನು ಸುಮ್ಮನೆ ಬಿಡಲ್ಲ ನಾನು ಹಿಂಗೆ ಅಂತ ಅನ್ನಕತ್ತಿದ್ದೆ ಯಾರಿಗಂತ ಗೊತ್ತಾಗಲಿಲ್ಲ ಯಾರಿಗಂತ ಗೊತ್ತಾಗಿದ್ರೆ ಅವ್ನಿಗೆ ಎತ್ತಿ ಅವ್ನಿಗೆ ಮಾಡ್ತಿದ್ದೆ ಆದರೆ ಏನೋ ಹೇಳ್ರಿ ನನಗೊಂಥರ ಮಜಾ ಇದ್ರಾಗ ಇವರಿಬ್ಬರು ಹೊಡೆಯೋದ್ರಾಗ ನನಗೊಂಥರ ಖುಷಿ ನನಗೆ ಎಲ್ಲರೂ ಖುಷಿ ಇವರಿಬ್ಬರು ಒಂದ್ಸಲ ನನಗೊಂದು ಆಸೆ ಐತೆ ಇದು ಈರೋ ನಿಕೇರ್ ಕೈ ಜುಟ್ಟ ಈ ಸಂಜೆ ನಿಕೇರ್ ಕೈ ಜುಟ್ಟು ಇಟ್ಕೊಂಡು ಪಂಚಾಯತಿ ತನಕ ಹಾಕೊಂಡು ಹೋಗ್ಬೇಕಂತ ಭಾಳ ಆಸೆ ಐತೆ ನನಗೆ ಅದು ಯಾವಾಗ ಈಡೇ ಇರ್ತೈತೆ ನೀವೇ ಹೇಳ್ರಿ ನನಗೆ ಭಾಳ ಆಸೆ ಐತೆ ನನಗೆ ಅದು ಅಲ್ಲ ನಾಗಮ್ಮಕ್ಕೆಲ್ಲ ಕೇಳ್ಕೊಂಬಂದ್ರೆ ನಮ್ಮ ಮನೆ ಮದುವೆ ಅಷ್ಟು ಏನೋ ಕೆಲಸಗಳೆಲ್ಲ ಇದಾಗ್ತಾವ ಆಗತ್ತೆ ನಮ್ಮನ್ನ ಕೇಳ್ಕೊಂಬಂದನ ಅಂತ ಏನೋ ಮದುವೆ 29ಕ್ಕೆ ಏನೋ ಕೊಟ್ಟಾರ ಮಾರ್ಚ್ 29ಕ್ಕೆ ಅಷ್ಟರಾಗೆಲ್ಲ ಅಷ್ಟು ಮುಗಿಸ್ಬೇಕು ಕೆಲಸಗಳೆಲ್ಲ ಈ ವಾರದಾಗ ಮೇಡಮ್ ಅನ್ಕೊಂಡೆ 29 ಕೊಟ್ಟರೆ 29ಕ್ಕೆ ದೇವ್ರಟ 30ಕ್ಕೆ ಮದುವೆ ಯುಗಾದಿ ಐತಲ್ಲ ಯುಗಾದಿ ಹಬ್ಬದ ದಿನ ಮಾಡ್ರಿ ಅಂತ ಯಾರು ಅಷ್ಟೆಲ್ಲ ಮಾಡ್ಕೋಬೇಕು ಎಲ್ಲ ಕೆಲಸಗಳು ನಡೆದು ಹಂಗೆ ಲಗ್ನ ಪತ್ರಕ್ಕೆ ಅದು ಇದೆಲ್ಲ ಮಾಡ್ಸ್ಕೊಂಬರಕ್ಕೆ ಹೋಗ್ಯಾರ ನಮ್ಮ ಅಣ್ಣಾರ ವಾಪಸ್ ಬಂದ್ರಪ್ಪ ಅಂದ್ರೆ ಎಲ್ಲ ಒಂದೊಂದು ಬಟ್ಟೆ ತರಕ್ಕೆ ಅದನ್ನ ತರಕ್ಕೆ ಇದನ್ನ ತರಕ್ಕೆ ಅಡ್ಡಾಡ್ಬೇಕು ಇನ್ನಾಯ್ತು ಕೆಲಸಗಳು ಚಲೋ ಆತವ ಹೌದಾ ಇವ ಏನು ಮೈ ಮೇಲೆ ಬಂದಂಗೆ ಆಗ್ತೈತೆ ಅವಾಗೆಲ್ಲ ಕೆಲಸಗಳ ಜಗ್ಗಿ ಆತ ಇನ್ನೇನು ಮನೆ ಕಡೆ ಬಂತತೆ ಜಲ್ದಿ ಮಾಡಿ ಮುಗಿಸಿ ಹೋಗ್ಬೇಕು ಬರ್ತಾಳೆ ಸೊಸಿ ಎಲ್ಲರೂ ಕುಂತ್ಕೊಂತ ಮಾತಾಡ್ಕೊಂತ ಹೋಗ್ಬೇಕು ಹೆಚ್ಚಿಗೆ ಆತ ಇವ ರಾಜೇಶ್ವರಿ ಹಂಗದ ಏನಕ್ಕೆ ಬರೋಕೆ ನಮ್ಮ ಕಡೆ ಆತ ಏನು ನಮ್ಮ ಬಸಮ್ಮಕ್ಕ ಹಂಗತ ಹೆಂಗೆ ಅಂತಿದ್ದು ಇಲ್ಲ ಹಂಗೇನಿಲ್ಲ ಹುಡುಗಿ ನೋಡಿನಲ್ಲ ಚಲೋ ಐತೆ ಅವ್ರ ಓನ್ ಗುಣನೂ ಚಲೋ ಐತೆ ಚಲೋ ಅಂತ ಅನಿಸ್ತೈತೆ ನನಗೇನು ಮತ್ತೆ ನೋಡ್ಬೇಕು ಹೆಂಗೈತೆ ಅನ್ಕೈತೆ ಅಂತ ಗೊತ್ತಿಲ್ಲ ಬೇರೆ ಹಾಕಿರ್ಲಿ ಅವ ಚಲೋತ್ನ ಇದ್ರಷ್ಟ ಸಾಕು ಚಲೋತ್ನ ಮಾಡ್ಕೊಂಡು ಹೋದ್ರಷ್ಟ ಸಾಕು ನಿನ್ನ ಆದ್ಮೇಲೆ ಒಂದು ಸ್ವಲ್ಪ ಮನೆ ಬಿಟ್ಕೊಂಡು ನಿಮ್ಮ ಒಂದು ಸ್ವಲ್ಪ ಚಲೋತ್ನ ನೋಡ್ಕೊಂಡು ಹೋದ್ರಷ್ಟ ಸಾಕು ಶಾಣ ಮಕ್ಕಳು ಅದ್ರಂಗೆ ಇದು ಮಾಡ್ಕೊಂಡಿದ್ರೆ ಆಯ್ತು ಬಸಮ್ಮ ಕಿತ್ಲಪ್ಪ ಅದ್ರಂಗೆ ಆಯ್ತಪ್ಪ ಅಂದ್ರೆ ಇದಾಗಲ್ಲ ಇಲ್ಲ ಬಿಡಿ ಅಕ್ಕಿನ ಹಂಗೇನಿಲ್ಲ ಹೇಳಿಕೆ ಮಾತು ಅಷ್ಟೇ ನೋಡಿದಾಗ ನಿಮ್ಗೆ ಎಷ್ಟು ಹೇಳಿದ್ರೆ ಅಷ್ಟು ಒಟ್ಟು ಅವ್ರನ್ನ ಇದು ಮಾಡ್ಕೊಂಡು ಅವರ ಸರಿ ಅಂತ ಮಾತಾಡ್ತಿದ್ವಿ ಅವ್ರು ಏನು ಮಾಡಿದ್ರೆ ಎಷ್ಟು ಇದು ಮಾಡಿದ್ರೆ ಅವರ ಸರಿ ಅಂತ ಮಾತಾಡ್ತಿದ್ವಿ ಅವನೇನಂತ ಸರಿ ಅಂತಲ್ಲ ಶಾಣಮ್ಮ ಹಂಗಂತಲ್ಲ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟ ಅದು ಒಟ್ಟು ಮತ್ತೇನಿರ್ತೈತೆ ಮೇಡಮ್ ನಾಗಮ್ಮ ಕೇಳೋದನ್ನು ಸರಿ ಐತೆ ಎಲ್ಲರೂ ದುಂಡಿಸ್ಕೊಳಿಕೆ ಅಂತ ಹೋಗ್ಬೇಕಷ್ಟೆ ಏನು ಮಾಡೋಕ್ಕಾಗಲ್ಲ ಅದ ಒಂದಿದು ಏನಾರು ಯಾಕೆ ಮಾಡಲಿ ಬಿಡು ನಾಗಮ್ಮಕ್ಕ ನಿನ್ನ ಪಾಡಿ ನೀನಿರೋ ಮಗದಂತ ಚಂದನಾಗೆ ನಿಮ್ಮ ಅವ್ನು ನಿಂತಲ್ಲ ಯಾರನ್ನ ಏನು ತಿಳ್ಕಿಸೋಕೆ ಕೂಡ ಆರಾಮಾಗಿರು ಅಷ್ಟು ಆರಾಮಾಗಿ ನೋಡೋ ಇವಾಗ ಅಂತ ನಾನು ಇದು ಮಾಡಿ ಕೇಳೋಕ್ಕೋಗಿಲ್ಲ ಸದ್ಯಕ್ಕೆ ಅಷ್ಟು ಆರಾಮಾಗಿ ಏನು ತಿಳ್ಕಿಸೋಕ್ಕೋಗಿಲ್ಲ ಓಕೆ ಸ್ನೇಹಿತರೆ ಈ ಕಥೆಯ ಭಾಗವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಮುಂದಿನ ಭಾಗವು ಮುಂದಿನ ಒಂದು ಸಂಚಿಕೆಯಲ್ಲಿ ಪ್ರಾರಂಭವಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ವಿಚಾರ ಹೇಳಿದ್ರೆ ಕಮೆಂಟ್ ಮಾಡಿ ಎಲ್ಲರಿಗೂ ಒಂದು ವಿಷಯ
ಏನಂತಂದರೆ ಇವತ್ತಿನ ಒಂದು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಸುಮಾ ಅವರು ಅವರ ಹುಟ್ಟಿದಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ. ಸುಮಾ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮನ್ನು ದೇವರು ನಿಮ್ಮ ಫ್ಯಾಮಿಲಿನ ಎಲ್ಲರೂ ಚೆನ್ನಾಗಿಟ್ಟಿರಲಿ. ದೇವರು ಚೆನ್ನಾಗಿರಿ. ಯಾರ್ದಾದ್ರೂ ಈ ಥರ ಬರ್ತಡೇ ವಿಶೇಷಗಳಿದ್ರೆ ಕಮೆಂಟ್ ಹಾಕಿ, ನಾನು ವಿಶ್ ಮಾಡ್ತೀನಿ ಚಾನಲಲ್ಲಿ. ಎಲ್ಲರಿಗೂ ಧನ್ಯವಾದಗಳು.